ಎಷ್ಟು ಕೆಟ್ಟ ಬುದ್ಧಿ ನೋಡ್ಲೆ ನಿಮ್ಮ ವೆಲ್ಕಮ್ ಟು ಸನಾ ವ್ಲಾಗ್ಸ್. ಮನಸೆ ಓ ಮನಸೆ ಆ ಮಾಯದ ಪ್ರೀತಿಯ ಛಾಯೆ. ಬನ್ನಿ ತಿಂಡಿ ತಿನ್ನೋಣ. ತಿಂಡಿಗೆ ಇವತ್ತು ಶಿರಾ ಅವಲಕ್ಕಿ ರೆಡಿ ಆಗಿದೆ. ಈಗ ಕರೆಂಟ್ ಬೇರೆ ಇಲ್ಲ. ಬೆಳಗಿನ ತಿಂಡಿ ಶಿರಾ ಅವಲಕ್ಕಿ ರೆಡಿ. ಫುಲ್ ಮನೆಯೆಲ್ಲ ಕತ್ಲು. ಬೇಗ ತಿಂಡಿ ತಿಂದ್ಬಿಡೋಣ, ಬಾಕಿ ಕೆಲಸನೂ ಇದೆ. ಆದಿ ಬರ್ಡೇ ಇವತ್ತು. ತಿಂಡಿಗೆಲ್ಲ ರೆಡಿ ಈಗ. ಆದಿ ಬಾ ಬಂಗಾರಿ, ಈಗ ಎಣ್ಣೆ ಅಲ್ಲಿ ಕಟ್ ಮಾಡಿ ಹಾಕ್ಬೇಕು. ಈಗ ಅಲ್ಲ, ಅವ್ರಪ್ಪ ಇಡೋದು ನೋಡ್ಕೊಂಡು ನಾನು ನೋಡಿಯತ್ತೆ ಎಲ್ಲೆಲ್ಲಿ ಇಡ ಅಂತಂದು ಪಾತ್ರೆ ತೊಳೆದು. ಎಲ್ಲರೂ ರೆಡಿ ಆಗಿದ್ದಾರೆ ಈಗ. ಬರ್ಡೇ ಬಾ, ಇಲ್ಲಿ ಬರ. ಶಿಶು ಬಿಡು ಮಗ, ಅದೆಲ್ಲ ಬಿಡು. ಅದಿ ಬಿಡು. ನಮ್ಮಕ್ಕ, ಅಕ್ಕನ ಮಕ್ಕಳು, ನಮ್ಮ ಮಮ್ಮಿ. ಬಾ ಅದಿ, ಬಾ ಮಗ. ದೊಡ್ಡ ಸೊ ಇವಾಗ ಕೇಕ್ ಕಟ್ ಮಾಡೋಣ ಈಗ. ಅದಿ ಬಾ ಮಗ. ಆ ಬಾಲ್ ಎಲ್ಲ ಬಿಡು ಬಂಗಾರಿ. ಅತ್ತೆನೂ ರೆಡಿ ಆಗಿದ್ದಾರೆ ಈಗ ಎಲ್ಲ ಸೇರಿ ಕೇಕ್ ಕಟ್ ಮಾಡುವ. ಈಗ ಸೊಸೆ ಟ್ರೆಡಿಷ್ನಲ್ಲು, ಅತ್ತೆ ವೆಸ್ಟರ್ನ್. ನಮ್ಮ ಬಾಸಿಗೆ ಹಶ್ವಾಗಿ ಹೋಗಿದೆ ಪಾಪ, ಕಾಯ್ತಾ ಇದ್ದಾರೆ. ಅಜ್ಜಿ ಹೇಳು ಈಗ ಕಟ್ ಮಾಡೋದೀಗ. ಹಶ್ವಾತಲ್ಲ, ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 3:30 ಆಗಿತ್ತು. ಹೋಟೆಲಿಂದನೂ ಕೂಡ ಪಾರ್ಸೆಲ್ ಎಲ್ಲ ತೊಗೊಂಡು ಬಂದಿದ್ದಾಗಿತ್ತು. ಮನೇಲಿ ಕೂಡ ಅಡುಗೆನೂ ಮಾಡಿದ್ವಿ. ಇವಾಗ ಅಕ್ಕ ಬಾಬಾ ಬರ್ತಾರೆ ಅಂತ ಅಂದು ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲೋದ್ರೇನ ಮದನರೆಲ್ಲೋದ್ರು? ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಅವರು ಬರೋ ಟೈಮ್ ಆಗಿತ್ತು ಅಂತ ಅಂದು ಎಲ್ಲರೂ ಸೇರಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಮಕ್ಕಳಿಗೂ ತುಂಬ ಹಶ್ವಾಗ್ಬಿಟ್ಟಿತ್ತು. ಮಧ್ಯೆ ಜ್ಯೂಸು ಅದೆಲ್ಲ ಕುಡಿದಿದ್ರು. ಊಟ ಟೈಮಿಗೆ ಊಟ ಮಾಡಲಿಲ್ಲ ಅಂದರೆ ಏನೋ ಒಂಥರ ಬನ್ನಿ ಜನರೇ ಹಶ್ವ ಅಂತ ಅನಿಸ್ಬಿಡತ್ತೆ. ಈ ಶೆಕೆಗೆ ಮಾತ್ರ ನಿಜವಾಗ್ಲೂ ಈ ಸೀರೆ ಉಟ್ಕೊಂಡಿರೋದು ಕಷ್ಟ ಆಗಿಬಿಟ್ಟಿತ್ತು ನನಗೆ. ಯಾವಾಗಾದ್ರೂ ಫಂಕ್ಷನ್ ಮುಗಿದು ತೆಗಿತೀನಿ ಅಂತ ಅನಿಸ್ಬಿಟ್ಟಿತ್ತು. ಮೊನ್ನೆ ಅಷ್ಟೇ ಅಮ್ಮ ಮತ್ತೆ ಅಕ್ಕ ಬಂದಿದ್ರು. ಸೊ ಇನ್ನೊಬ್ಬ ಅಕ್ಕ ಬಾಬಾ ಮತ್ತು ಮೊನ್ನೆ ಬಂದಿದ್ರಲ್ಲ ನನ್ನ ಅಕ್ಕ, ಅವ್ರ ಹಸ್ಬೆಂಡ್ ಎಲ್ಲ ಬರ್ತಾಯಿದ್ರು. ನಮ್ಮ ಬಾಬಾನು ಜೊತೆಗೆ ಇನ್ನೊಬ್ರು ನಮ್ಮ ಮನೆ ನೆಂಟರು ಕೂಡ ಬರ್ತಾಯಿದ್ರು. ಅವರು ತುಂಬ ಖುಷಿಯಾಗಿ. ನಮ್ಮ ಮಾಮ ಬಂದರು. ಹಾಯ್ ಮಗಳೇ. ಹಾಯ್ ಅಕ್ಕ. ಆದಿಯ 5ನೇ ವರ್ಷದ ಬರ್ತಡೇ. ಆದಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ. ಯಾಕಂತಂದರೆ ನಾವು 3 ಜನ ಅಕ್ಕಂದ್ರಲ್ಲಿ ಆದಿನೇ ಚಿಕ್ಕವನು, ನಾನೇ ಚಿಕ್ಕವಳು. ಸೊ ಆದಿ ಅಂದರೆ ಸಣ್ಣವನು ಅಂತ ಅಂದರೆ ಇನ್ನೂ ಸಣ್ಣ ಬಾಲ್ಯನೇ ಅವ್ರಿಗೆ ನೆನಪಿರುತ್ತೆ. ಅವ್ನು ಹೋದರೂ ಕೂಡ ಅಷ್ಟಿಷ್ಟ. ಈ ನನ್ನ ಅಕ್ಕನ ಮಕ್ಕಳು ಅವ್ನು ಹೊಡೆದ್ರು ಬಡಿದ್ರು ಏನಂದರೂ ಹೇಳಲ್ಲ. ಅಯ್ಯೋ ಆಂಟಿ ಅವ್ನು ಸಣ್ಣವನಲ್ಲ, ಇಲ್ಲಾಂದರೆ ಯಾಕೆ ಹಠ ಮಾಡ್ತಿದ್ದ ಸಣ್ಣವನು ಅಂತಂದು ಹೇಳ್ತಿದ್ದೆ. ಇಲ್ಲ ರೀ ಹಾಸ್ಟೆಲ್ಗೆ ಹೋಗ್ಯಾರಲ್ಲ ಮೊನ್ನೆ 8 ದಿನ ಆರಾಮಿಲ್ಲ
ಅಂತ ಬಂದೆ. ಹೌದಾ ನಿನ್ನೆ ಆಯ್ತು ಮಳಿ. ಸಿಕ್ಕಾಪಟ್ಟೆ ರಾತ್ರಿ ಸಿಕ್ಕಾಪಟ್ಟೆ ಆಗಿದೆ. ಮಂದಿ ಬರ್ತಾರೆ. ಹೌದು ನೀನು ಮೋಸ್ಟ್ಲಿ ಎಲ್ಲ ಕಡೆ ಆಗಿದೆ. ಕಡ್ದೊಳ್ಳೆ ಅವಳೆ ಅಲ್ಲ ಹಂಗಾಗಿ ಅವಳದ್ದು ಅದು ಎರಡು ಕಡೆ ನೀರಿಲ್ಲ ಒಮ್ಮದು ಕರೆಂಟ್ ಲೈನ್ ಸರಿ ಇಲ್ಲ ಪಂಪ್ ಚಾಲು ಆಗ್ತಾ ಇಲ್ಲ. ನಿನ್ನೆ ನಮ್ದು ಇಷ್ಟು ದಿನಷ್ಟು ಇದಿರಲಿಲ್ಲ. ನಿನ್ನೆ ಜೋರು ಮಳೆ ನಿನ್ನೆ ರಾತ್ರಿ ಮಳೆ ಇಲ್ಲ. ಟೈಮ್ ಆಲ್ರೆಡಿ ಆಗೋಗಿತ್ತು ಊಟ ಟೈಮು. ಸೊ ಅವ್ರಿಗೆ ಬಂದವ್ರಿಗೆ ಸ್ವಲ್ಪ ಮಜ್ಜಿಗೆ ರಿಲ್ಯಾಕ್ಸೇಷನ್ಗೆ ಸ್ವಲ್ಪ ಕೊಟ್ಟು ಬೇಗ ನಾವು ಕೇಕ್ ಕಟ್ ಮಾಡೋಕ್ಕೆ ತಯಾರಿ ಆಲ್ರೆಡಿ ಮಾಡ್ಕೊಂಡಿದ್ದಾಗಿತ್ತು. ಎಲ್ಲರಿಗಿಂತ ಅರ್ಜೆಂಟು ಬರ್ಡೇ ಬಾಯಿಗಾಗಿತ್ತು. ಯಾಕಂತಂದರೆ ಯಾವಾಗ ಕೇಕ್ ಕಟ್ ಮಾಡ್ತೀನಿ ಯಾವಾಗ ತಿಂತೀನೇನೋ ಅಂತ. ಎಲ್ಲ ಎಂತ ಹಚ್ಚಿದ್ವು ಮಗ ಎಲ್ಲ ಚಾಕ್ಲೇಟ್ ಹಚ್ಚಿಟ್ಬಿಟ್ಟಿದ್ವು. ನಿಮ್ಗೆ ಇಷ್ಟ ಆಯ್ತು ಬರೀ ಚಾಕ್ಲೇಟ್ ಹಚ್ಚಿ. Happy birthday to you. 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 Happy birthday. అక్కడ సరిలే. Happy birthday. Happy birthday to you. Happy to you. Happy birthday to you. Birthday to you. Happy birthday to you. Birthday to you. Happy birthday to you. Happy Happy birthday, happy birthday. ತಿನ್ಲಿಲ್ಲ ಅಂದ್ರೆ ಬಿಡಲ್ಲ ಅವ. ಏ ಎಣ್ಣೆ ಹೆಚ್ಚಿದ್ರೆ ಇನ್ನು ಇದು ಆಗ್ತದೆ. ಅಲ್ಲೇ ಅದೇ ಅಲ್ಲೇ ಹೊಡೆ ಗೊತ್ತೈತಿ. ಫ್ಯಾನ್ ಹಾಕ್ರೆ ಒಂಚೂರು ಆರ್ತಿ ಒಳಗೆ ಇಟ್ಟು ಬರ್ತಾನೆ. ಬೆಲ್ಲ ಹೊಡೆ ಆತತ್ ಕುತ್ಕ. ಹ್ಯಾಪಿ ಬರ್ಡೇ. ಏ ಬಾ ಲಕ್ಷ್ಮಿ. ಅಯ್ಯೋ ಇಲ್ಲ ಹಲ್ಲು ಅಷ್ಟು ಕಚ್ಚಿಲ್ಲೇ ಪಾಪಿ ಹುಡುಗನ ಕೈನ ಎಲ್ಲ ಕೇಕ್ ಇಟ್ಕೊಂಡೆ ಆರ್ತಿ ಪಡೋದು ನೋಡದೆ. ಹೋಗ್ಲಿ ಬಾ ಮಮ್ಮ. ಏ ತಿನ್ನು ಮಗ. ಅಕ್ಕನ ಜೊತೆ ತಿನ್ನು. ಅಯ್ಯೋ ಅಯ್ಯ
ಬಾ ಮಮ್ಮ. ಕೆನ್ನಿಗೆ ಹಚ್ಚಿದ ನಗ್ತಂದೆ. ಕರಿತಾನ ಕೈ ಮಾಡಿ ಬಿಡಲ್ಲವ. ಅದೇ ಸುಸ್ತಾಗೈತೆ ಕೇಳೋದಿಗೆ ನಿದ್ ಬಂದೈತಿ. ಯಾಕ ತಿನ್ಸು ಒಳಗೈತ್ಲೆ ಒಳಗಿದ್ದದ್ರಲ್ಲಿ ದೊಡ್ಡಪ್ಪನ್ ತಿನ್ಸಿದ್ಯಾ ತಿನ್ನಿಸ್ತಂದೆ. ಅಯ್ಯ ಬಾಯಿಗೆ ಹಾಕವ್ ಮಗ. ಹೋಗು ಮಮ್ಮಿ ತಿನ್ಸಿಲ್ಲ ಅಂತ ತಡಿ. ಮಮ್ಮಿ ತಿನ್ಸಿಲ್ಲ ಅಂತ ಹೋಗು. ಕೈಯಾಗ ಹಿಡ್ಕೊಂಡ್ ನಿಂತಾಳಗಲ್ಲಿ ನನ್ನದ ಕೇಕಿಂದ 50 ಗ್ರಾಮಿಗೆ. That girl is a runner, she was born to get away. Hear that two-tone humming, headed out to the highway. I should have seen it coming through the years left in the dust. But after all the lessons learned, it would end the both of us. There's a first for everything, like a hand holding mine. Now I'm left here with the pain from her I love you goodbye. And though it hurts to watch my whole world become the woman she would be, the thing that I forgot would set her free. I taught her how to leave. Summer, man, it feels like yesterday when she was looking out that window on the bus to second grade. The first step she'd ever take, the first cut from a heartbreak. Been through it all, but now it's time to go our separate ways. There's a first for everything, like her hand holding mine. Now I'm left here with the pain from her I love you goodbye. And though it hurts to watch my whole world become the woman she would be, the thing that I forgot. ಇವತ್ತು ಆದಿ ಬರ್ಡೇ ಆಗಿರೋದ್ರಿಂದ ಆದಿ ಅಜ್ಜಿ ಅವನಿಗೆ ಗಿಡ ಕೊಟ್ಟಿದ್ದೆ, ಗಿಡ ನೆಡ್ಸೋಣ ಅಂತಂದು. ಸೊ ಮಲ್ಬೆರಿ ಫ್ರೂಟಿನ ಗಿಡ ನೆಡಬೇಕು ಅನ್ನೋದು. ಸೊ ಹೋಗ್ತಾ ಇದ್ದೀವಿ ಈಗ. ಏನಾದರೂ ಒಂದು ಹಾಗೆ ಕೇಕ್ ಕಟ್ ಮಾಡೋದು ಅದೆಲ್ಲ ಓಕೆ, ಬಟ್ ಈ ಥರ ಒಂದು ಗಿಡ ನೆಡೋದ್ರಿಂದ ಮುಂದೆ ಒಂದು ದೊಡ್ಡವನಾದ್ಮೇಲೆ ನಾನು 5ನೇ ವರ್ಷಕ್ಕೆ ಬರ್ಡೇಗೆ ಈ ಥರ ಗಿಡ ನೆಟ್ಟಿದ್ದೆ ಅನ್ನೋದು ಮೆಮೊರಿ ಅವನಿಗೂ ಕೂಡ ಇರುತ್ತಲ್ವ. ಸೊ ಹತ್ತೆದು ಅಯ್ಯೋ ಐಡಿಯಾ ಚೆನ್ನಾಗಿದೆ. ಎಲ್ಲ would set her free. I taught her how to leave. ಅಜ್ಜಿ ಕೊಟ್ಟಿರೋ ಗಿಫ್ಟ್ ಇದು ಗಿಡ.
thanks for everything. Like her hand holding mine. Now I'm left here with the pain from her I love you goodbye. ಈ ದೊಡ್ಡಾಗಿ And though it hurts to watch my baby girl become the woman she would be, the thing that I forgot would set her free. I taught her how to live. ಗೊತ್ತಿದ್ದ ಬಂಗಾರಿ ನೀವ್ ಹೋಗಡ ಅಲ್ಲಿ ಎದ್ರಿಗೆ ಬಂದು ಹೋಗ್ತು ಮಕ್ಳ ಹಿಂಗ್ ಸರಿರಿ ದಾರಿ ಬಿಡು ಅಂದೆ. ಇವಳು ಗೊಂಬೆ. ಹಾಂ ಇವಳು ನನ್ನ ಮಗಳು, ಇವಳು ಚಿಕ್ಕ ಮಗಳು ಪುಟ್ಟಗೌರಿ ಅಂತ. ಇವರು ನಮ್ಮ ಮಾಮ. ಇವರು ಯಾರು ಇವರು? ಅಯ್ಯೋ ಓ ಮೈ ಗಾಡ್, ತಿಂದು ಹೊಟ್ಟೆ ತುಂಬಿ ಹೆಚ್ಚಾಗಿತ್ತ. ಓ ಗಾಡ್, ಮಾಡೋದೇ ಈಗ. ನಾವೊಂದು ಸ್ವಲ್ಪ ನೀರು ತರ್ತೀಯ ಪುಟ್ಟಿಯ? ಸ್ವಲ್ಪ ರೆಸ್ಟ್ ಬೇಕು. ಅವಕ್ಕೆ ಜೀರಿಗೆ ನೀರು ಮಾಡ್ಬೇಕಿತ್ತು. ದೇವ್ರ ಮನೆ ಲೈಟ್ ತೆಗೆದ್ರ ಅಜ್ಜಿ ಸುಸ್ತಾಗುತ್ತಲ್ಲ ಅಜ್ಜಿಗೆ. ಬಾ ಅಮ್ಮನ ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನಕ್ ಪ್ರೂವ್ ಮಾಡ್ಬಿಟ್ರಿ ಎಲ್ಲ. ಇದು ಮಾರನೇ ದಿನದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎಲ್ಲ ತಿಂಡಿ ತಿಂದಾದ್ಮೇಲೆ ಹೀಗೆ ಕೆರೆ ಮಾಡ್ತಾಯಿದ್ರು. ಫ್ಯಾಮಿಲಿಯಲ್ಲೆಲ್ಲ ಒಟ್ಟಾಗಿ ಈ ಥರ ಇನ್ವಾಲ್ವ್ ಆಗೋದಂದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ನಮ್ಮ ಮನೇಲಿ ಏನು ದೊಡ್ಡ ಫಂಕ್ಷನ್ ಏನಲ್ಲ, ಬಟ್ ಸಿಂಪಲ್ಲಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕಾಗಿತ್ತು ರಿಟರ್ನ್ ಊರಿಗೆ. ಸೊ ಅವರು ಬಂದಂಗೆ ಆಗಿರುತ್ತೆ ಅನ್ನೋದಕ್ಕೋಸ್ಕರ, ಅದು ಆದಿ ಬರ್ಡೇಗೆ ಬಂದುಬಿಟ್ರೆ ಅವ್ನಿಗಿನ್ನೂ ತುಂಬ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ಬಂದಿದ್ದಾಗಿತ್ತು. ಮನೆಯಲ್ಲೇ ಕೂಡ ನಾವು ಈ ಥರ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬರ್ಡೇಗೆ ಬಂದಿದ್ರಲ್ಲ, ಸೊ ನಾನು ನಮ್ಮ ಅತ್ತಿರು ಎಲ್ಲರೂ ಇಲ್ಲಿ ಬೀಚಿಗೆ ಬಂದಿದ್ದೀವಿ. ಸೊ ಮಕ್ಕಳೆಲ್ಲ ಹೋಗಿದ್ದಾರೆ, ಈಗ ಎಂಜಾಯ್ ಮಾಡ್ತಾ ಇದ್ದಾರೆ. ಸಖತ್ತಾಗಿರುತ್ತೆ ಈ ಥರ ಫ್ಯಾಮಿಲಿ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಸಿಕ್ಕಾಪಟ್ಟೆ ರಶ್, ಫುಲ್ಲು ಜನ. ಆ ಕಡೆ ನೋಡ್ಬೋದು, ಅಲ್ಲೇನೂ ಅಷ್ಟೇ ಬೇಬಿ ಬೀಚಲ್ಲಿ ಇಳಿಯೋದ ಈಗ. ಹಾಂ ಅಯ್ಯೋ ದೇವ್ರೆ, ಇಲ್ಲಿವರೆಗೂ ಬಂದೈತೆ ನೋಡಿ. ಅಲ್ಲಿ ಅಲೆ ಮೊನ್ನೆ ಅಲೆ ಇಲ್ಲಿವರೆಗೂ ಬಂದೈತೆ. ಎಷ್ಟು ಕೆಟ್ಟ ಬುದ್ಧಿ ನೋಡ್ರೆ ನಿಮ್ಮ ಅಲ್ಲಿಂದ ಬೇಲ್ ಬಿಡು, ಬಿಟ್ಟಾಕು ರೀ. ಟೈಮ್ ಹೌದು, ನಮ್ದು ಯಾವಾಗಲೂ ಇದೆಲ್ಲ ಆದಮೇಲೆ ಅಂತ ರೆಡಿಯಾಗಿದ್ರು. ನೋಡಿದ್ರಲ್ಲ ನನ್ನ ಆದಿಯ ಬರ್ಡೇ ಬ್ಲಾಗ್. ಎಲ್ಲರಿಗೂ ಇಷ್ಟ ಆದರೆ